ಜನ ಮಕ್ಕಳು ಮಕ್ಕಳು ಎಂದು ಆಕಾಶಕ್ಕೆ ಕಪ್ಪಿ ಮಳೆಗರದಂತೆ ಹಲಗುತ್ತಿದ್ದಾರೆ. ನಾನು ಇಂಥವ್ರಿಗೋಸ್ಕರ ನನ್ನ ತಂದೆ ಸೋನಿಂದ ಪಡೆದುಕೊಂಡು ಬಂದ ಹೊರಗಳು ಇಂಥವ್ರಿಗೋಸ್ಕರ ನಾನಿನ್ನು ಸುಮ್ಮನೆ ಕುಂಡಗಬಾರದು. ವ್ಯಕ್ತ ಪ್ರಾಣ ಕಳೆದುಕೊಳ್ಳುವರು ಈ ದಂಪತಿಗಳು. ಭೀಮಾ ನದಿಯಲ್ಲಿ ನೀರು ತುಂಬಿಕೊಂಡು ಬರುವಾಗ ಅಲ್ಲ ಸಲ್ಲದ ಮಾತುಗಳನ್ನು ಕೇಳಿ ಜಾಮಗೊಂಡಗೌಡ ಕಲ್ಲುಬಾಯಿ ವಿಷ ಕೊಡುವ ಪ್ರಾಣ ಬಿಡಲು ಸಿದ್ಧರಾಗ್ಯರ ಅಂದ ಬಳಿಕ ನಾನಿನ್ನು ಸುಮ್ಮನೆ ಕುಂಡಗಬಾರದು. ನನ್ನ ತಂದೆ ಶಿವನಿಂದ ಪಡೆದುಕೊಂಡು ಬಂದವರಗಳು ಇಂಥವ್ರಿಗೋಸ್ಕರ. ಇಂಥ ನಿಷ್ಠಾವಂತ ಶರಣರು ಎಷ್ಟಿರುವರೋ ಏನು. ಈಗಲೇ ದೇವಲೋಕದ ಕೊರವಂಜಿನನ್ನು ಕರೆತರಿಸಿ ಅವರ ಮನೆಗೆ ಶಪನ ಹೇಳಲು ಹಚ್ಚಲೇಬೇಕು. ಅವರ ಮನೆಯೇ ಬಾಳ ಬಳಗಿಸಲೇಬೇಕು. ಅವರ ಮನೆಗೆ ನಂದಾದೀಪ ಹಚ್ಚಲೇಬೇಕು. ಈಗಲೇ ನಾನು ಬೇರೆ ಬೇರೆ ವೇಷ ತೊಟ್ಟು ಹೋಗಲೇಬೇಕು. ಜೈ ಗುರು ಸೋಮಲಿಂಗೇಶ್ವರ. ಮನೆ ಮುಂದ ಮಹಾನವಮಿ ಮುಡಿಯಾತ ಇವತ್ತಿನ ಪೇಪರ್ ಹೊಸ ಸುದ್ದಿ. ಒಂದು ಬೆಟ್ಟ ಬನ್ನಿ ಅವಸರದಾಗ ಪಂಜಾಬದಾಗ ನೆತ್ಯಾಗ ತುರ್ಬಾ ಕಟ್ಟಿದಕ್ಕಾಗಿ ಮಾಂಡವೋಗಿನ ಹೆಣ್ಣು ಮಕ್ಕಳು ಸಿಗಲಾರದ ಸಮಸ್ಯೆ. ಗೋವಾದಿಂದ ಧಾರವಾಡಕ್ಕೆ ಹೋಗೋ ಲಾರಿಗೆ ಹಿರಿಬಿಟ್ಟಿಕ್ಕಿ ಆದ 30 ಮಂದಿ ಅಪಘಾತ. ಒಂದೇನೋ ಕಾಣವಲ್ಲ. ಇರ್ರಿ ಮುಂದಿನ ಪಾಳ್ಯದಾಗ ಇದೇನ್ರಿ ಹೊಸ ಸುದ್ದಿ? ಹಿಡ್ಕಲ್ ಯುವಕ ಲಂಡನ್ದಾಗ 80 ಮಕ್ಕಳಿಗೆ ಜನ್ಮ ತಗೋಣತ್ ನೋಡ್ರಿ. ಹುಟ್ಟಿದ್ರು ಭೂಮಿ ಮ್ಯಾಲ ಇದ್ರಿಗೆ ಬರೋ ಗಂಡಸರು ಹೆಂಗಸರು ಕೂಡ ಕಾಣೋದಿಲ್ಲ ನೋಡ್ರಿ. ಲೇ ಲೇ ಮಗನ ಬಂದ ನನ್ನ ಮಗನ ಗುಂಡೆ ಕಣ್ಣಿಗಿನ್ನೇನ ನೆತ್ತಿ ಮ್ಯಾಲ ಬಂದವ. ಲೇ ಮಗನ ಇದ್ರಿಗೆ ಬಂದ ಗಂಡಸರು ಹೆಂಗಸರು ಕೂಡ ಕಾಣೋದಿಲ್ಲ ನೋಡ್ರಿ ಈ ಮಗಗ. ಅಲ್ರಿ ಮಾನ್ಯ ನಮ್ಮ ಚೆನ್ನ ಅಕ್ಕನ ಕೈಯಾಗ ಸಿಗವಾರ ಸಿಕ್ಕ ಪಜಿ ತಗಂಡ್ರಿ ಈ ಮಗ. ಇನ್ನು ನನ್ನ ಕೈಯಾಗ ಸಿಕ್ಕ ಎಟ್ಟು ಪಜಿತ ಆಗ್ಬೇಕತ್ತಲೇ ಮಗನ. ಓ ಶಟ್ರ ಬರೀಲಿ, ಆ ಸುದ್ದಿ ತೆಗಿಬೇಡ ಬರೀಲಿ. ಊರಾಗ ಹೊಸ ಸುದ್ದಿ ಎದ ಕೇಳಿರಲ್ಲ. ಮತ್ತೆ ಎಬ್ಸೋ ಬಂದಿಪ್ಪ ಹೊಸ ಹೊಸ ಸುದ್ದಿ. ಯಾವನ ಸಾಧು ಬಂದಾನತ್ರಿ, ಸಿಕ್ಕಾಪಟ್ಟಿ ಹವಾ ಎಬ್ಸಾನ. ಸಾಧು ಬಂದಾನಂದ್ರ ಬಾಳ ಚಲೋ ಆತು ತಮ್ಮ. ಏನತ್ತ ಹವಾ ಎಬ್ಸಾರ ಹೇಳ ನಮಗೊಟ್ಟ ಶೆಟ್ರ ಮುಂದ. ಹುಟ್ಟ ಬಂಜಾರಿಗೆ ಮಕ್ಕಳ ಕೊಡ್ತಾನತ್ರಿ, ಕಣ್ಣಿಲ್ದವ್ರಿಗೆ ಕಣ್ಣು ಕೊಡ್ತಾನತ್ರಿ. ನಾವು ಏನ್ ಬೆಡ್ಕೊಂಡ್ ತಿರುಗ್ತೀವ್ರ ಇಂಥವ್ರಿಗೆ ಸಿರ್ತಾರ ಕೊಡ್ತಾನತ್ ನೋಡ್ರಿ. ಹುಟ್ಟ ಬಂಜಾರಿಗೆ ಮಕ್ಕಳ ಫಲ ಕೊಡ್ತಾನಂದ್ರ ಬಹಳ ಚಲೋ ಆತು ತಮ್ಮ. ಒಳಗೋದವ್ರಿಗೆ ಒಂದೊಂದು ವರ್ಷ ಒಂದೊಂದು ಪಾಠ 2 ಪಾಠ ಆದ್ರೂ ಮಕ್ಕಳ ಆಗಿಲ್ಲ.
ಮಕ್ಕಳ ಫಲ ಕೊಡ್ತಾನಂದ್ರ ಅವ ಸಾಧಾರಣ ಸಾಧು ಅಲ್ಲ. ಏನ್ ದೇವ ಲೋಕದಿಂದ ಬಂದಾನೋ ಏನ ಪಾತಾಳದಿಂದ ಉದ್ಭವಿಸಿ ಬಂದಾನೋ ಒಟ್ಟಿನ ಮ್ಯಾಲ ಅವನ ಪರೀಕ್ಷೆ ಮಾಡಿ ನೋಡೋಣ ತಮ್ಮ. ಅದಕ್ಕರ ಶೆಟ್ರ ಗುಡ್ಕ್ ಹೋಗಿ ಚೆಕ್ ಮಾಡೋಣ್ರಿ ಅವ್ರನ್ನ. ಪಕ್ಕ ಮಾಡೇ ನೋಡೋನು. ನಮ್ಮಿಬ್ಬರು ಹೊರತು ಮಾಡಾರ ಯಾರು ಇಲ್ಲ ಇಲ್ಲ. ಅಲ್ಲಿ ನೋಡ ಅಲ್ಲಿ ಎತ್ ಕಡೆ ಬಂದ್ರ ಹೌದು ನೋಡು ಪಾಲ್ಗೊಂಡಪ್ಪ. ನಮ್ 3 ಸ್ಥಾನದಲ್ಲಿ ಒಬ್ರು ದೊಡ್ಡ ಮಾತು ಬರ್ಬಂಗ ನೆನ್ಸಿದ್ದಾರತ್ತ. ಊಟ ಮಾಡಿಸಿ ಬರ್ಬೇಕಂತ ಹೊಂಟ ನೋಡು ಪಾಲ್ಗೊಂಡಪ್ಪ. ಕೇಳಿದ್ರೇನ್ರಿ ಶೆಟ್ರ? ಮನೆಗೆ ಹೋದ್ರ ಮಕ್ಳು ಒಂದ್ಸರಿ ನೀರ್ ಕೊಡಲಿ ಅವ್ರ. ಗುಡ್ಡಕ್ ಹೋದ ಊಟ ಮಾಡಿಸ್ತಾರತ್ ನೋಡ್ರಿ ಶೆಟ್ರ. ಮೊದಲ ಯಾರಿಗೆ ಅವ್ರು ಗೌಡ್ರ ಶೆಟ್ರ ಅವರು ಸಾಮಾನ್ಯ ಪುರುಷರಲ್ರಿ. ಅವರು ದೊಡ್ಡ ಮಹಾಯೋಗಿಗಳು. ಕೈಲಾಸದಲ್ಲಿ ಶಿವನ ಸೇವೆ ಮಾಡಿ ಮಂದ ಮತ್ತೆ ಮಾನವರ ಹಿತಕ್ಕಾಗಿ ವರಗಳನ್ನು ಪಡೆದುಕೊಂಡು ಬಂದಾರ ನೋಡ್ರಿ ಶೆಟ್ರ. ಅಂತವ್ರ ಮನ ಪರೀಕ್ಷೆ ಮಾಡು ಹೇಗೈತಿ ನಿಮಗೈತೆ ಅಲ್ಲಿ ಮೂರ್ಖರೇ. ಇಂತ ಬುದ್ಧಿವಂತರಿಗೆ ಹೇಳುದೇನೋ ಉಡಾಳ ಹಡಿಸಿ ಮಕ್ಕಳಿಗೆ ಹೇಳುದೇನೋ. ಉಪ್ಪು ನೀರು ಕುಡಿಯೋದ ಸರಿ, ಶರಣರ ಮಹಿಮನು ರಣಹೇಡಿಗಳು ಏನೇನೋ ಮಾತನಾಡಿ ಘೋರ ಪಾಪಕ್ಕೆ ಗುರಿಯಾಗುವ ದುರಾಚಾರಿಗಳು. ಸುಡುವ ಮಗಸಿದ್ದೇಶ ಇವ್ರನ್ನ ಸುಡು. ಪಾಪ ಪುಣ್ಯದ ಪ್ರಶ್ನೆ ಹೇಳಬೇಡ್ರಿ. ನೆತ್ತ ಬೋಳ್ ಕುದಿಗೌಡ್ರ ಇಂತ ಸಾಧುಗಳು ಎಷ್ಟು ಮಂದಿ ಅದಾರು. ನಾವು ಪಕ್ಕ ಇದ್ರಾಗ ಹರಿದು ಕುಡಿದು ಬಿಟ್ಟಿವ. ಊರಾಗ ಶೆಟ್ರ ಅಂದ್ರು ನಾವ, ಕುಲ್ಕರ್ಣಿಯವ್ರ ಅಂದ್ರು ನಾವ. ಆ ಸಾಧುನ ಇವತ್ತು ಸತ್ತು ಪರೀಕ್ಷೆ ನೋಡೇ ಬಿಡ್ತೀವಿ. ಹೋಗ್ರಿ ಗೌಡ್ರ ಹೋಗ್ರಿ. ಬಣಸ್ಗ್ಯಾರ ಅಂದ್ರೆ ಹಿಂಗಡಪ್ಪ ನೀವು. ಹೋಗೋ ಬೋಳ್ ಕುದ್ರಿ ಶೆಟ್ರ ಆ ಮಗ ಅಂತೂ ಆದ್ರಿ ಮುಂದೆ ಹೆಂಗ್ರೇನ ನೋಡ್ಕೊಂಡಪ್ಪ. ಒಟ್ಟಿನ ಮ್ಯಾಲ ಗೌಡಗೈತು ನೀಗ್ಲಿಲ್ಲ, ಅವ್ ಓಡಿ ಹೋದ. ಒಟ್ಟಿನ ಮ್ಯಾಲ ನೀನು ಸೀರೆ ಓಡ. ನಾನ ನಿನ್ನ ಗಂಡ ಹಾಕೊಂಡು ಹೆಂಗ ಗಣಸರಿಗೆ ಮಕ್ಕಳ ಫಲ ಕೊಡ್ತಾನೋ ನೋಡಲ್ಲ ಆ ಸಾಧು. ನಿಂಗ ಬಂದ್ ಪರೀಕ್ಷೆ ಮಾಡಿ ನೋಡ್. ಯಪ್ಪ ಶೆಟ್ರ ನಾನ್ ಏನ್ ಕೇಳ್ರಿ ನಿಮಗ್ ದಾರ್ಯ ಬೇಟೆಗಳೇನ್ರಿ? ಹಿಡಿಸಿದಪ್ಪ ನಮಗ್ ತಲ್ಯಾಗ ಹುಳ ಬಿಟ್ ನೋಡ್. ಅಲ್ಲೇ ದಾರಿ ಹೋಗು ಬರು ಹೆಣ್ಮಕ್ಳ ನಿಮ್ ಹೆಂಗಸರ್ನ ಕಾಯ್ಕೊತ್ಕೊಂಡ್ರು ನಮಗ್ ಮಾತ್ ಯಾವ್ದು ಏನೋ ದಗದನ ಇಲ್ಲನಪ್ಪ ನಿಂಗಪ್ಪ. ಹಂಗಲ್ರಿ ಶೆಟ್ರ, ಹೆಂಗಪ್ಪ ನಮಗ್ ಒಟ್ಟ ಮಕ್ಕಳ ಆಗಿಲ್ರಿ. ಅದಕ್ಕ ಮಕ್ಕಳ ಹುಚ್ಚಿನ್ಯಾಗ ನಾನು ಹೆಂಡತಿ ಇಬ್ರು ಕೂಡಿ ಹೋಗೋಣ ಅಂದ್ರ ಒಂದ ಬಗೈತ್ರಿ ಮುಮ್ಮೆಟ್ ಗುಡ್ಡಕ್ಕ. ಅದಕ್ಕ ಕೇಳಾಕತ್ತನ್ರಿ ಶೆಟ್ರ. ನೋಡಿ ನಿಂಗಪ್ಪ, ಒಟ್ಟಿನ ಮ್ಯಾಲ ನಿನಗೆ ಲಗ್ನರಾಗಿ ಎಷ್ಟು ವರ್ಷ ಆತು ನಿಂಗಪ್ಪ? 10 ಕನ್ನಡದಾಗ ಬಿಚ್ಚ ಹೇಳ ಸ್ವಲ್ಪ. ನೋಡ್ರಿ ಶೆಟ್ರ ಹೇಳ್ತೀನಿ ಕೇಳಿ. ಇದ್ರಾನ್ ತೆಗದ ಇದಕ್ ಹಾಕಿದ್ರ ಇದ್ರಾಗ ಹೋಗತ್ರಿ, ಇದ್ರಾನ್ ತೆಗದ ಇದಕ್ ಹಾಕಿದ್ರ ಇದ್ರಾಗ ಹೋಗತ್ರಿ. ಶೆಟ್ರ ಲೆಕ್ಕ ಅನ್ನೋದು ಹತ್ತವಲ್ಲ. ತೆಕ್ಕಿ ಹೆಚ್ಚರೇ ಆಗಲಿ ತೆಕ್ಕಿ ಕಡಿಮೆರೇ ಆಗಲಿ, ಆದ್ರೂ ದಿನ ತುಂಬಿದ ನೋಡ್ರಿ ನಮ್ಗೇನ್ ಮಕ್ಕಳಾಗಿಲ್ರಿ ಶೆಟ್ರ. ನೋಡಿ ನಿಂಗಪ್ಪ, ನಾವ್ ಇಬ್ರು ಕೂಡಿ ಒಂದು ಪ್ಲಾನ ವಿಚಾರ ಮಾಡ್ಕೊಂಡಿವ. ಯಾವನೋ ಒಬ್ಬ ಊರಾಗ ಸಾಧು ಬಂದಾನತ್ತ. ಒಟ್ಟ ನೀನು ಸಿರಿ ಓಡ, ನಮ್ ಗುಂಡೆ ನಿನ್ನ ಗಾಂಡ ಹಾಕಾನ. ಆ ಸಾಧು ಹೆಂಗ ಮಕ್ಕಳ ಫಲ ಕೊಡ್ತಾನ ನೋಡುನು. ಅಯ್ಯಪ್ಪ ಮಾರಾಯ, ನಾವು ಮಾತ್ರ ನಾನು ಅಲ್ಪ ನಿಮ್ ವಿಚಾರ ಎಲ್ಲ ತಿಳಿತ. ಏ ಮಕ್ಕಳ್ರಿ, ಏ ಗುಂಡೆ ನೀ ಚುಡಿದಾರ ನೋಡ್ದ ಮಸ್ತ್ ಕಾಣ್ತಿ ನೋಡ. ಏ ಹಾವ ಶೆಟ್ಟಿ ಬನಸ್ಗ ಆ ಕರಿ ತೋಡ್ದಿಂದ ಒಂದು ಪೂರ 90 ಹಾಕುವ. ಬೇಕಾದಂಗ ಲಗ್ನಾರಿ ಹೊಟ್ಲಿರಾರಿ ನಿಮ್ ಹಿಂದಿಸ ಬುರುಗಿ ಬೋದೈತಿ ಮಕ್ಕಳ ಹೊಕ್ಕನ್ನ. ನೈಟಿ ಚೂಡಿದಾರ ಯಾಕೆ ಹಾಕೊಳ್ಳು? ನಮ್ಮೂರ DJ ಬಿರಾದಾರ ಹೋಗಿಲ್ರು ಮೊಳಕಾಲ ಮಠ ಬಿಡ್ತಾರ. ಕೋಟ್ ಕೊಟ್ಟಾನ ಕಣ್ ಕಾಣಲ್ಲ. ಏ ಬಾರ ನಿಂಗ 4 ಕೋಟಿ ಸಾಲ ನನಗೆ ವಾಪಸ್ ಕೊಡ್ಬೇಡ. ನಾ ಹೇಳ್ದಂಗ ಕೇಳು ನಿಂಗ. ನಾಯಪ್ಪ ಮಗನ ಎಲ್ಲಾ ನೀವ ಕೇಳ್ಕೊಂಡ್ ಬರ್ರಿ ನಾ ಹೊಕ್ಕನ. ಶೆಟ್ರ ಆ ಮಗ ಅಂತೂ ಓಡಾದ ಮುಂದೆ ಹೆಂಗ್ರಿ ಏನ? ನೋಡ್ರಿ ಗುಂಡಪ್ಪನವ್ರ, ಊರಾಗ ಇಂತ ಸುದ್ದಿ ಬಂದೈತತ್ತ ಹೇಳಿದವ್ರು ನೀವು ನಮಗ. ಹೌದ್ರಲ್ಲ, ಏನು ಒಟ್ಟಿನ ಮೇಲೆ ನಾವ್ ಅಲ್ಲಿ ನೀವು ಅಲ್ಲಿ ಅನ್ಕೋತ ಕೂತ್ರ ನಮ್ಮ ಇಬ್ಬರು ಹೊರತ ಈ ಕೆಲಸ ಮಾಡೋರು ಯಾರು ಇಲ್ಲ. ನೀನ ಸೀರೆ ಉಡು, ನಾನ ಗಂಡ ಹಾಕಣ. ಹಂಗ ಗಂಡಸರಿಗೆ ಫಲ ಕೊಡ್ತಾನ ನೋಡೋನು ಆ ಸಾಧುವಿನ ಸತ್ತ ಪರೀಕ್ಷೆ. ಹೌದ್ರ ಮಗನ ಅದೇನಾಗ್ತದ್ರಿ? ನಮಾಜ್ ಮಾಡಕ್ ಹೋಗೋಣ ಮೊಸತ್ತಿನ ಪಾಳಿ ಬಿದ್ದಂಗ ಆತ್ ನೋಡ್ರಿ ನಮ್ ಬಾಳೆ. ಮಾತ್ ಯಾರ್ದಾರ ಕೇಳ್ರಿ ಶೆಟ್ರ, ನಮ್ಗೇನ್ ದಾನ್ ನೋಡ್ರಿ ಇದು. ಒಟ್ಟ ನಾವ್ ಅಲ್ಲಿ ನೀವು ಅಲ್ಲಿ ಅನ್ನೋದ್ರಾಗ ಅರ್ಥ ಇಲ್ಲ. ಗುಂಡಪ್ಪ
ನೋಡಿ ಬಿಡುನ ಏನು ದೇವಲೋಕದಿಂದ ಬಂದಾನೋ ಏನು ಪಾತಾಳದಿಂದ ಬಂದಾನೋ ಮೊದಲ ನಾವು ಶೆಟ್ರ ನನ್ನ ಮಾತು ಕೇಳ ಮುಂದ ನೋಡುನು. ಆಯ್ತಾರಿ ಸಟ್ರ. ನಾನು ಹೋಗೋನು ಜಟ್ಟಿ ವಿಚಾರ ಮಾಡೋನು ಗಟ್ಟಿ ಹೋಗೋನು ಜಟ್ಟಿ ವಿಚಾರ ಮಾಡೋನು ಗಟ್ಟಿ ಹುಡುಗಾಗಿರುವ ಸಾಧು ನಾವು ಆಗೋನು ಗಟ್ಟಿ ಮುಂದಕ್ಕೆ ಹುಡುಗಾಗಿರುವ ಸಾಧು ನಾವು ಆಗೋನು ಗಟ್ಟಿ. ಚಟ್ನಿ ವಿಚಾರ ಮಾಡೋದು ಗಟ್ಟಿ ಹೋಗೋದು ಚಟ್ನಿ ವಿಚಾರ ಮಾಡೋದು ಗಟ್ಟಿ ಹುಡುಗಾಗಿರುವ ಸಾಧು ನಾವು ಆಗೋದು ಗಟ್ಟಿ. ಬೇಡಿದವರಿಗೆ ಬೇಡಿದ ಕೊಡ್ತೀನಂತ ಮುಬ್ಬೆಟ್ಟೆ ಕೊಡದಾಗ ಹೋಗೋನು ಚಟ್ನಿ ವಿಚಾರ ಮಾಡೋದು ಗಟ್ಟಿ ಹೋಗೋನು ಚಟ್ನಿ ವಿಚಾರ ಮಾಡೋದು ಗಟ್ಟಿ ಹುಡುಗಾಗಿರುವ ಸಾಧು ನಾವು ಆಗೋದು ಗಟ್ಟಿ ಹುಡುಗಾಗಿರುವ ಸಾಧು ನಾವು ಆಗೋದು ಗಟ್ಟಿ. ಬರ್ರಿ ಸಟ್ರ ಏನ್ ಹೋಗೋಣ. ನಡೆಗೊಂಡ ಸಾಧು ಮತ್ತೆ ಎಲ್ಲಿಲ್ಲ ನೋಡುನು. ಕನ್ನದೇವಿ ಕನ್ನದೇವಿ ನಮಗೆಂದು ಈ ಜಗದ ಋಣ ತೀರಿತು. ಕನ್ನದೇವಿ ಜಗದ ಋಣ ತೀರಿತು. ಶಿವ ಶಿವ ಕನ್ನದೇವಿ ಯಾವ ದೇವರಲ್ಲಿ ಎಷ್ಟು ಹರಕೆ ಮಾಡಿದರು ನಮಗೆ ಮಕ್ಕಳಾಗಲಿಲ್ಲ. ಕನ್ನದೇವಿ ಮಕ್ಕಳಾಗಲಿಲ್ಲ. ಶಿವ ಶಿವ ಬಂಜೆಯಾಗಿ ಭೂಮಿಯ ಮೇಲೆ ಬದುಕುವುದಕ್ಕಿಂತ ಈ ವಿಷ ಕುಡಿದು ಪ್ರಾಣ ಕಳೆದುಕೊಳ್ಳೋಣ. ಕನ್ನದೇವಿ ಪ್ರಾಣ ಕಳೆದುಕೊಳ್ಳಾಗಲಾದರೂ ಅರಿಕೆ ಆಗಲೇ ಮಹಾದೇವನಿಗೆ ಪಂಜೆಯಾಗಿ ಇನ್ನೊಂದು ಸಾರಿ ಭೂಮಿಯ ಮೇಲೆ ಯಾರನ್ನು ಹುಟ್ಟಿಸಬಾರದೆಂದು
ಕೊಡು ಕಣ್ಣದೇವಿ. ಈ ವಿಷವನ್ನು ನಾನು ಮೊದಲು ಕುಡಿದು ನನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕು. ಬೇಡ ಪತಿದೇವ, ಬೇಡ. ಈ ವಿಷವನ್ನು ನಾನು ಮೊದಲು ಕುಡಿಯುತ್ತೇನೆ ಪತಿದೇವ, ನಾನು ಮೊದಲು ಕುಡಿಯುತ್ತೇನೆ. ಈ ವಿಷವನ್ನು ನಾನು ಮೊದಲು ಕುಡಿದು ನನ್ನ ಪ್ರಾಣ ಕಳೆದುಕೊಳ್ಳುತ್ತೇನೆ. ಕೊಡು ಕಣ್ಣದೇವಿ. ಬೇಡ ಪತಿದೇವ, ಬೇಡ. ಈ ವಿಷವನ್ನು ನಾನು ಮೊದಲು ಕುಡಿಯುತ್ತೇನೆ ಪತಿದೇವ, ನಾನು ಮೊದಲು ಕುಡಿಯುತ್ತೇನೆ. ಬೇಡ ಕಣದೇವಿ, ಬೇಡ. ಈ ವಿಷ ಮೊದಲು ನಾನು ಕುಡಿದು ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ನೀನು ಆ ಗುಡಿಯಲ್ಲಿರುವ ಮಹಾದೇವನನ್ನು ಸ್ಮರಿಸಿಕೊಂಡು, ಹೇ ದೇವ, ಈ ನನ್ನ ಮೃತದೇಹದ ಐಶ್ವರ್ಯವನ್ನು ಚೆನ್ನಾಗಿ ನೋಡು. ಈ ನನ್ನ ಮೃತದೇಹದ ಐಶ್ವರ್ಯವನ್ನು ಚೆನ್ನಾಗಿ ನೋಡು ಎಂದು ಜೋರಾಗಿ ಕಣ್ಣೀರು ಸುರಿಸಿ ಕಣ್ಣದೇವಿ ಆ ಮಹಾದೇವನಿಗೆ ಜೋರಾಗಿ ಶಾಪವಿಟ್ಟು ನಿನ್ನ ಪ್ರಾಣ ಬಿಡು ಕಣ್ಣದೇವಿ. ಅಂದರೆ ಅವರಿಗೆ ಆಗುತ್ತದೆ ದೇವಿ, ಅವರಿಗೆ ಪತಿದೇವ, ನೀವು ಮೊದಲು ಕುಡಿದರೆ ನನಗೆ ಅಕಾಲ ಮೃತ್ಯುವಿನ ವಿಷ ಒದಗಿ, ನೀವು ಮೊದಲು ಈ ವಿಷವನ್ನು ಕುಡಿದರೆ ನನಗೆ ಅಕಾಲ ಮೃತ್ಯುವಿನ ವಿಷ ಒದಗಿ ಜೀವನದಲ್ಲಿ ಮುಕ್ತಿಯನ್ನು ನಾನು ಕಾಣಲಾರನು ಪತಿದೇವ, ಕಾಣಲಾರೆ. ಕಣ್ಣದೇವಿ, ಕಣ್ಣದೇವಿ, ಈ ವಿಷವನ್ನು ನಾನು ಮೊದಲು ಕುಡಿದು ನಿಮ್ಮ ಎದುರಿನಲ್ಲಿ ನನ್ನ ಮುದ್ದಾದ ಸಾವನ್ನು ಕಂಡುಕೊಳ್ಳುತ್ತೇನೆ ಪತಿದೇವ. ಕಣ್ಣದೇವಿ, ಕಣ್ಣದೇವಿ, ನಾನು ಮೊದಲು ನೀನು ಮೊದಲು ಎಂದು ಜಗಳವಾಡುವನು ಬೇಡ ಕಣ್ಣದೇವಿ, ಜಗಳವಾಡುವುದು ಬೇಡ ಕಣ್ಣದೇವಿ. ಈ ವಿಷವನ್ನು ಇಬ್ಬರು ಒಟ್ಟಿಗೆ ಕುಡಿದು ಸಂತೋಷದಿಂದ ಪ್ರಾಣ ಬಿಡೋಣ. ಕಣ್ಣದೇವಿ, ಪಂಚರಾಗಿ ಭೂಮಿಯ ಮೇಲೆ ಬದುಕುವುದು ಬೇಡ ಕಣ್ಣದೇವಿ, ಬದುಕಬಾರದು ಪ್ರಿಯ ಈ ಭುವನ, ಬದುಕಬಾರದು ಪ್ರಿಯ ಈ ಭುವನ, ಬದುಕಬೇಕು ವಾಸೆ ಬದುಕಬೇಕು ವಾಸೆ ನಮಗಿಲ್ಲದಾಯಿತೆ ಸುಖ ಶಾಂತಿ ನಮಗಿಲ್ಲ ಒಳ್ಳೆಯಾಗಿ ಬದುಕಬೇಕು ವಾಸೆ
ಬದುಕಬೇಕು ಆಸೆ ನಡಕಣ್ಣದೇವಿ ನಡಕಣ್ಣದೇವಿ ವಿಷವನ್ನು ಇಬ್ಬರು ಕುಡಿಯೋಣ ನಡಕಣ್ಣದೇವಿ ಎಂದರೆ ನಡೆಯಿರಿ ಪತಿದೇವ. ದೇವಲೋಕದ ಪರವಿಯ ನಾನು ಶಕುನ ಹೇಳಾಲು ಬಲ್ಲೆ ಶಕುನ ಹೇಳಾಲು ಬಲ್ಲೆ ದೇವಲೋಕದ ಪರವಿಯ ನಾನು ಶಕುನ ಹೇಳಾಲು ಬಲ್ಲೆ ಶಕುನ ಹೇಳಾಲು ಬಲ್ಲೆ ಯಪ್ಪ ಗೌಡ್ರ, ಈ ಕೊರವಂಜಿ ಸೆಕಡೆ ಹಾಳಾಗ್ ಬಂದ ನೋಡ್ರಿ ಗೌಡ್ರ. ನಿಮ್ಮಿಂದ ಹಣ ತೆಗೆದುಕೊಂಡು ಬಾಳೆ ಸಾಗಿಸುವಂತ ಕೊರವಂಜಿ ನಾನು ಅಲ್ರಿ. ನಾನು ಭೂಲೋಕದಿಂದ ಬಂದು ನಿಮಗೆ ಮಕ್ಕಳ ಬಗ್ಗೆ ಕೊಡಿಸುವ ಭಾರ ನನ್ನದು. ಹೋಗಮ್ಮ ಹೋಗು, ಮುಂದಕ್ಕೆ ಹೋಗು. ನಮಗೆ ಯಾವ ಶಕುನಿಯೂ ಬೇಕಾಗಿಲ್ಲ. ನಾವು ಎಷ್ಟು ದೇವರಿಗೆ ಹರಕೆ ಹೊತ್ತರೂ ನಮಗೆ ಮಕ್ಕಳಾಗಲಿಲ್ಲಮ್ಮ. ನಾವು ಹರಕೆ ಹೊತ್ತು ನಡೆದದಕ್ಕೆ ಕೊನೆಗೆ ಮಹಾದೇವ ಪಟ್ಟ ಫಲ ಸಾವು. ಆದ್ದರಿಂದ ಈ ಭವಿಷ್ಯ ಎಂಬ ಬಂಡಾಟಿಕೆ ದೃಶ್ಯ ನನ್ನ ಕಣ್ಮುಂದೆ ಬೇಡಮ್ಮ, ಮುಂದಕ್ಕೆ ಸಾಕು. ಹಾಗೆಲ್ಲ ಮುಂದಕ್ಕೆ ಹೋಗೆಂದು ಹೇಳಬಾರದು ಕಣ್ಣದೇವಿ, ಹಾಗೆಲ್ಲ ಹೇಳಬಾರದು. ಆ ಶಿವನು ನಮಗೆ ಕೊಟ್ಟಷ್ಟರಲ್ಲಿ ನೀಡಿ ಕಳಿಸುವುದು ಕಣ್ಣದೇವಿ, ನೀಡಿ ಕಳಿಸುವುದು. ಹೀಗೆ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವ ಪದ್ಧತಿ ಕಣ್ಣದೇವಿ.
ಏನಾದರೂ ಸ್ವಲ್ಪ ಧಾನ್ಯವನ್ನು ತಂದು ನೀಡು ಕಣ್ಣದೇವಿ, ತಂದು ನೀಡು. ಆಯ್ತು ಪತಿದೇವ, ನಿಮ್ಮಿಚ್ಛೆ ಅಂತೆ ಆಯ್ತು. ಗೌರ, ನನ್ನ ಮಾತು ಸ್ವಲ್ಪ ಕೇಳ್ರಿ. ಈ ದಿಕ್ಕಿಗೆ ವಿಜಯಪುರ ಎಂಬ ಪಟ್ಟಣವಿದೆ. ಆ ಪಟ್ಟಣ ಹತ್ತಿರ ಅರಕೇರಿ ಎಂಬ ಸೀಮೆಯಲ್ಲಿ ಮೈಮಾಂತಿಕ ಅಮೋಘ ಸಿದ್ದೇಶ್ವರು ಬೈರಾಗಿ ನೆಲೆಸಿದ್ದಾರೆ. ಅವರು ಸಾಮಾನ್ಯ ಪುರುಷರಲ್ಲ, ಬೇಡಿದವರಿಗೆ ಬೇಡಿದ ವರ ಕೊಡು ಮಹಾತ್ಮರವರು. ಅಂತ ಸನ್ನಿಧಾನಕ್ಕೆ ಸತಿಪತಿ ಒಂದು ಗೂಡಿ ಇಚ್ಛಿತಿನ ಪದಗಳು ಬೇಡಿಕೊಂಡರೆ ನಿಮಗೆ ಖಂಡಿತ ಮಕ್ಕಳಾಗುವುದು ಗೌಡ್ರೆ, ಮಕ್ಕಳಾಗುವುದು. ಅಮ್ಮ ತಾಯಿ, ಬುಟ್ಟಿ ಹಿಡಿಯಮ್ಮ ತಾಯಿ. ಆಗಲಿ ಕೊರವಂಜಮ್ಮ. ಹೇಳಮ್ಮ ತಾಯಿ, ಹೇಳು. ಈ ನನ್ನ ನಿಜ ಜೀವನದ ಭವಿಷ್ಯವನ್ನು ನೀನಾದರೂ ಹೇಳುತ್ತಾಯಿ, ಹೇಳಿಕೊಡು. ಆಗಲಿ ಗೌಡ್ರೆ, ಕೈ ತನ್ನಿರಿ ಗೌಡ್ರೆ. ಗೌಡ್ರೆ, ಈ ರೇಖೆ ಹಸ್ತ ತೇಳಿ ನೋಡಿದರೆ ನಿಮಗೆ 6ನೇ ಶನಿ 9ನೇ ಗುರು ಇದ್ದಾನೆ. ಈ ನಿಮ್ಮ ರೇಖೆ ಹಸ್ತ ತಿಳಿದ್ರೆ ನಿಮಗೆ ಬಹಳ ಗೋಳೈತ್ ನೋಡ್ರಿ ಗೌಡ್ರ. ಮಕ್ಕಳೆಲ್ಲ 12 ದೇವರಿಗೆ ಹರಿಕೆ ಹೊತ್ತರು. ಕೊನೆಗೆ ನೆಮ್ಮದಿ ಸಿಗದೆ ವಿಷ ತೆಗೆದುಕೊಂಡು ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧರಾಗಿದ್ದರಲ್ಲವೇ ಗೌಡ್ರೆ? ಕರೆ ಅಂದ್ರ ಕರೆಯನ್ರಿ, ಸುಳ್ಳಂದ್ರ ಸುಳ್ಳನ್ರಿ. ನಿಜ ತಾಯಿ, ನಿಜ. ನೀನು ನಿಜವಾಗಿಯೂ ದೇವಲೋಕದ ಕೊರವಂಜಿ, ನಮ್ಮ ದೇವಲೋಕದ ಕೊರವಂಜಿ. ತಾಯಿ, ಮಕ್ಕಳಿಲ್ಲ ಎನ್ನುವ ಕೊರಗು ಇಡೀ ನನ್ನ ಜೀವನದ ಹೆದ್ದಾರಿಯನ್ನು ಧೂಳು ಮುಳುಗಿಸಿ ಆಟವಾಡಲು ಹತ್ತಿದೆ ಅಮ್ಮ, ಆಟವಾಡಲು ಹತ್ತಿದೆ. ಕಣ್ಣದೇವಿ, ಏನಾದರೂ ಧಾನ್ಯದ ಭಿಕ್ಷವನ್ನು ತಂದು ನೀಡು ಕಣ್ಣದೇವಿ, ತಂದು ನೀಡು. ಆಯ್ತು ಪತಿದೇವ, ನಿಮ್ಮಿಚ್ಛೆ ಅಂತೆ ಆಗುತ್ತೆ. ಅಮ್ಮ ತಾಯಿ, ಧಾನ್ಯದ ವಿಷಯವನ್ನು ಅವರು ನೀಡಮ್ಮ, ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ತೆಗೆದುಕೋರಮ್ಮ ಕೊರವಂಜಮ್ಮ ಈ ವಿಷವನ್ನು. ಕಣ್ಣದೇವಿ, ಈ ವಿಷದ ಭಿಕ್ಷದ ಜೊತೆಗೆ ಧಾನ್ಯದ ಭಿಕ್ಷೆಯನ್ನು ತಂದು ನೀಡು ಕಣ್ಣದೇವಿ. ಆಯ್ತು ಪತಿದೇವ. ಯಪ್ಪ ಗೌಡ, ವೃತ್ತಾಪ್ರಾಣ ಕಳ್ಕೊಳಕ್ ಹೋಗ್ಬೇಡ್ರಿ. ಈ ದಿಕ್ಕಿಗೆ ವಿಜಯಪುರ ಎಂಬ ಪಟ್ಟಣವಿದೆ. ಆ ಪಟ್ಟಣ ಹತ್ತಿರ ಅರಕೇರಿ ಎಂಬ ಸೀಮೆಯಲ್ಲಿ ಮೈಮಾಂತಿಕ ಅಮೋಘ ಸಿದ್ದೇಶ್ವರು ಬೈರಾಗಿ ನೆಲೆಸಿದ್ದಾರೆ. ಬೇಡಿದವರಿಗೆ ಬೇಡಿದ ವರ ಕೊಡೋ ಮಹಾತ್ಮರವರು. ಅವರ ಸನ್ನಿಧಾನಕ್ಕೆ ಒಂದು ಗೂಡಿ ಇಚ್ಛಿತಿನ ಪದಗಳನ್ನು ಬೇಡಿಕೊಂಡರೆ ಗೌಡ್ರೆ ನಿಮಗೆ ಖಂಡಿತ ಮಕ್ಕಳಾಗುವುದು ಗೌಡ್ರೆ, ಮಕ್ಕಳಾಗುವುದು. ಅಮ್ಮ ತಾಯಿ, ಬುಟ್ಟಿ ಹಿಡಿಯಮ್ಮ ತಾಯಿ. ಆಗಲಿ ಕೊರವಂಜಮ್ಮ. ಅಮ್ಮ ತಾಯಿ, ನಮಗೆ ಆಶೀರ್ವಾದವನ್ನು ಕೊಟ್ಟು ಹೋಗಮ್ಮ, ಆಶೀರ್ವಾದ ಕೊಟ್ಟು. ನಿಮ್ಮ ಮನೆಯು ಮಕ್ಕಳಾಗುವ ಮನೆ ಆಗಲಿ, ನಿಮ್ಮ ಮನೆಯು ತೂಗುವ ತೊಟ್ಟಿಲವಾಗಲಿ, ನಿಮ್ಮ ಮನೆಯು ಅಂಗಡಿಯಾಗಿ ಹಬ್ಬಲಿ. ಗೌಡ್ರ, ನಾನು ಹೋಗಿ ಬರ್ತೇನ್ರಿ ಗೌಡ್ರ. ನಿಮ್ಮಯ ಕಾಟವನ್ನು ನಾ ಹೇಳ